ನಮಸ್ಕಾರ. ಇವತ್ತಿನ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 20ನೇ ಶ್ಲೋಕ. ಅಥೋಪಸ್ಪೃಶ್ಯ ಸಲಿಲಂ ಸಂಧದೆ ತತ್ಸಮಾಹಿತಃ ಅಜಾನನ್ನಪಿ ಸಂಹಾರಂ ಪ್ರಾಣಕೃಚ್ಛ್ರ ಉಪಸ್ಥಿತೇ. ಅನುವಾದ ಹೀಗಿದೆ: ಅವನ ಪ್ರಾಣವು ಗಂಡಾಂತರದಲ್ಲಿತ್ತು. ಅವನು ಪವಿತ್ರ ಜಲದ ಸ್ಪರ್ಶ ಮಾಡಿದ. ಅಣ್ವಸ್ತ್ರಗಳನ್ನು ಹೇಗೆ ಹಿಂದಕ್ಕೆ ತೆಗೆದುಕೊಳ್ಳಬೇಕೆಂಬುದು ತಿಳಿಯದಿದ್ದರೂ ಅವುಗಳ ಪ್ರಯೋಗಕ್ಕಾಗಿ ಚಿತ್ತ ಏಕಾಗ್ರತೆಯಿಂದ ಮಂತ್ರಪಠಣ ಮಾಡಿದನು. ಐಹಿಕ ಚಟುವಟಿಕೆಗಳ ಸೂಕ್ಷ್ಮ ರೂಪಗಳು ಲೌಕಿಕ ಕೈವಾಡದ ಜಡ ವಿಧಾನಗಳಿಗಿಂತ ನಯವಾದವು. ಐಹಿಕ ಚಟುವಟಿಕೆಗಳ ಅಂತಹ ಸೂಕ್ಷ್ಮ ರೂಪಗಳು ಶಬ್ದ ಬುದ್ಧಿಯಿಂದ ಪರಿಣಾಮಕಾರಿಯಾಗುತ್ತವೆ. ಮಂತ್ರ ಜಪ ಮಾಡಿ ಅಣ್ವಸ್ತ್ರದಂತೆ ಕೆಲಸ ಮಾಡಲು ಇಲ್ಲಿ ಅದೇ ವಿಧಾನವನ್ನು ಬಳಸಲಾಗಿದೆ. ಮುಂದಿನ ಶ್ಲೋಕ 21. ತತಃ ಪ್ರಾದುಷ್ಕೃತಂ ತೇಜಃ ಪ್ರಚಂಡಂ ಸರ್ವತೋ ದಿಶಂ ಪ್ರಾಣಾಪದಮಭಿಪ್ರೇಕ್ಷ್ಯ ವಿಷ್ಣುಂ ಜಿಷ್ಣುರುವಾಚಃ. ಅನುವಾದ ಹೀಗಿದೆ: ಅನಂತರ ಉಜ್ವಲವಾದ ಬೆಳಕು ಎಲ್ಲ ದಿಕ್ಕುಗಳಲ್ಲಿ ಹರಡಿತು. ಅದೆಷ್ಟು ಭೀಷಣವಾಗಿತ್ತೆಂದರೆ ಅರ್ಜುನನು ತನ್ನ ಪ್ರಾಣವೇ ಅಪಾಯದಲ್ಲಿದೆ ಎಂದು ಭಾವಿಸಿದನು. ಹೀಗಾಗಿ ಅವನು ಭಗವಾನ್ ಶ್ರೀಕೃಷ್ಣನನ್ನು ಉದ್ದೇಶಿಸಿ ನುಡಿದನು: